ಒಮ್ಮೆ ಕಲ್ಪಿಸ್ಕೊಳ್ಳಿ, ಅಂದ್ರೆ ಒಬ್ಬ ಮ್ಯಾರಥಾನ್ ಓಟಗಾರ ತನ್ನ ಗುರಿಯತ್ತ ಎಷ್ಟು ತೀವ್ರವಾಗಿ ಓಡ್ತಿರ್ತಾನೆ ಅಂದ್ರೆ ಆತನಿಗೆ ದಾರಿಲಿ ಬಾಯಾರಿಕೆ ಆಗ್ತಿರೋದು ಅಥವಾ ಸ್ನಾಯುಗಳು ಸೆಳಿತಿರೋದು ಯಾವುದು ಕೂಡ ಆತನ ಗಮನಕ್ಕೆ ಬರೋದಿಲ್ಲ. ಖಂಡಿತ. ಆತನ ಕಣ್ಣು ಬರೀ ಆ ಅಂತಿಮ ಗೆರೆಯ ಮೇಲೆ ಮಾತ್ರ ನೆಟ್ಟಿರುತ್ತಲ್ವಾ? ಹೌದು. ಆದ್ರೆ ಆ ಅಂತಿಮ ಗೆರೆಯನ್ನು ದಾಟಿದ ಮರುಕ್ಷಣವೇ ಆತನ ಕಾಲುಗಳು ಕುಸಿದು ಬೀಳುತ್ತವೆ. ಗುರಿ ತಲುಪದ ಮೇಲೆಯೇ ಆತನಿಗೆ ತನ್ನ ದೇಹದ ನಿಜವಾದ ಆಯಾಸದ ಅರಿವಾಗೋದು. ನಮ್ಮ ಇಂದಿನ ಈ ಆಳವಾದ ವಿಶ್ಲೇಷಣೆಯಲ್ಲಿ ನಾವು ಚರ್ಚೆ ಮಾಡ್ತಿರೋ ವಿಷಯ ಕೂಡ ನಿಖರವಾಗಿ ಮನುಷ್ಯನ ಮಹತ್ವಾಕಾಂಕ್ಷೆ, ಕಠಿಣ ಪರಿಶ್ರಮ ಮತ್ತೆ ಆ ದೈಹಿಕ ಕುಸಿತದ ಇಂತಹುದೇ ಒಂದು ಚಕ್ರದ ಬಗ್ಗೆ ಇದೆ. ಇದೊಂದು ಅತ್ಯಂತ ಕುತೂಹಲಕಾರಿ ವಿಷಯ. ನಾವೆಂದು 2026ರ ಏಪ್ರಿಲ್ ಮಧ್ಯಭಾಗದ ಅಂದ್ರೆ ನಿರ್ದಿಷ್ಟವಾಗಿ ಹೇಳಬೇಕು ಅಂದ್ರೆ ಏಪ್ರಿಲ್ 15ರಿಂದ 15ರವರೆಗಿನ 4 ದಿನಗಳ ಕಾಲಘಟ್ಟವನ್ನ ವಿಶ್ಲೇಷಣೆ ಮಾಡ್ತಿದ್ದೀವಿ. ಇದು ಸಂಪೂರ್ಣವಾಗಿ ವೃಶ್ಚಿಕ ರಾಶಿಯವರ ಅಂದ್ರೆ ಆಳವಾದ ಆಲೋಚನೆ ಮತ್ತು ತೀವ್ರವಾದ ಛಲವನ್ನು ಹೊಂದಿರೋ ವ್ಯಕ್ತಿತ್ವದವರ ಭವಿಷ್ಯದ ನಕ್ಷೆಯಾಗಿದೆ. ನಿಜ. ಈ ವಿಶ್ಲೇಷಣೆಗೆ ನಾವು ಬಳಸ್ತಿರೋ ಮೂಲ ಮಾಹಿತಿ ಬಂದಿರೋದು ಶ್ರೀ ಮೈಸಮ್ಮ ತಲ್ಲಿ ಜ್ಯೋತಿಷ್ಯಾಲಯಂ ಅನ್ನೋ ಒಂದು ಯೂಟ್ಯೂಬ್ ಚಾನೆಲ್ನಿಂದ. ಸಾಮಾನ್ಯವಾಗಿ ವಿವಾಹ, ಸಂತಾನ, ಪ್ರೇಮ ಮತ್ತೆ ಆರ್ಥಿಕ ಸಮಸ್ಯೆಗಳಿಗೆ ಯಂತ್ರಗಳು ಹಾಗೂ ಹೋಮಗಳ ಮೂಲಕ ಪರಿಹಾರ ನೀಡುವ ಹಿನ್ನೆಲೆಯನ್ನ ಈ ಮೂಲ ಹೊಂದಿದೆ. ಹೌದು. ಹೆಚ್ಚಿನ ಮಾಹಿತಿಗಾಗಿ ಅವರು 8897741766 ಅನ್ನೋ ಸಂಪರ್ಕ ಸಂಖ್ಯೆನೂ ಕೂಡ ನೀಡಿದ್ದಾರೆ. ಆದರೆ ಈ 4 ದಿನಗಳ ಭವಿಷ್ಯವನ್ನ ನಾವು ಕೇವಲ ಸಾಂಪ್ರದಾಯಿಕ ಜ್ಯೋತಿಷ್ಯದ ದೃಷ್ಟಿಕೋನದಿಂದ ನೋಡೋದಕ್ಕಿಂತ ಮನುಷ್ಯನ ನಡವಳಿಕೆಗಳು ಮತ್ತೆ ಮನೋವಿಜ್ಞಾನದ ಹಿನ್ನೆಲೆಯಲ್ಲಿ ನೋಡಿದಾಗ ಇದು ತುಂಬಾನೇ ಅಚ್ಚರಿ ಮೂಡಿಸುತ್ತೆ. ನಮ್ಮ ಈ ವಿಶ್ಲೇಷಣೆಯ ಸೌಂದರ್ಯವೇ ಅಲ್ಲಿರೋದು ನೋಡಿ. ಇದನ್ನ ದೈವಿಕ ಭವಿಷ್ಯವಾಣಿ ಅಂತ ನಂಬುವವರು ಇರಬಹುದು, ಅಥವಾ ಮಾನವನ ವರ್ತನಾ ವಿಜ್ಞಾನದ ಒಂದು ಮಾದರಿ ಅಂತ ನೋಡುವವರು ಇರಬಹುದು. ಹೌದು, ಎರಡೂ ಕೂಡ ಇರಬಹುದು. ಎಕ್ಸಾಕ್ಟ್ಲಿ. ಎರಡೂ ದೃಷ್ಟಿಕೋನಗಳಿಂದ ನೋಡಿದಾಗಲೂ ಇಲ್ಲಿನ ನಮೂನೆಗಳು ಅತ್ಯಂತ ಸ್ಪಷ್ಟವಾಗಿವೆ. ವೃಶ್ಚಿಕ ರಾಶಿಯವರ ಆ ಮೂಲಭೂತ ಗುಣಗಳಾದ ಧೈರ್ಯ, ಬಿಡದ ಪಟ್ಟುದಲೆ ಮತ್ತೆ ಆಕ್ರಮಣಕಾರಿ ನಾಯಕತ್ವ ತೀವ್ರವಾದ ಒತ್ತಡದ ಪರಿಸ್ಥಿತಿಯಲ್ಲಿ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಈ 4 ದಿನಗಳು ನಮಗೆ ವಿವರಿಸುತ್ತೆ. ಹಾಗಾದ್ರೆ ಈ ಮಾನಸಿಕ ಪಯಣದ ಮೊದಲ ಹೆಜ್ಜೆಯನ್ನ ನೋಡೋಣ. ವಿಶ್ಲೇಷಣೆಯು ಏಪ್ರಿಲ್ 15 ಬುಧವಾರದಿಂದ ಶುರುವಾಗುತ್ತೆ. ಈ ದಿನವನ್ನ ಮೂಲಗಳು ಸಂಪೂರ್ಣ ಮಾನಸಿಕ ಸ್ಪಷ್ಟತೆಯ ದಿನ ಅಂತ ಬಣ್ಣಿಸ್ತವೆ. ಅಂದ್ರೆ ಕ್ಲಾರಿಟಿ. ಹೌದು. ಬಹಳ ದಿನಗಳಿಂದ ಅಂದ್ರೆ ಬಹುಶಃ ತಿಂಗಳುಗಳಿಂದ ಮನಸ್ಸಿನಲ್ಲಿದ್ದ ಗೊಂದಲಗಳು, ಅಡೆತಡೆಗಳು ಇದ್ದಕ್ಕಿದ್ದಂತೆ ನಿವಾರಣೆಯಾಗಿ ಒಂದು ನಿಖರವಾದ ನಿರ್ಧಾರಕ್ಕೆ ಬರುವ ದಿನ ಇದು. ಇದು ಹೇಗಿದೆ ಅಂದ್ರೆ ದಿಢೀರ್ನೆ ಕಣ್ಣಿಗೆ ಕಟ್ಟಿದಂತಿದ್ದ ಕತ್ತಲೆ ಸರಿದು ಒಂದೇ ಸಮನೆ ಬೆಳಕು ಹರಿದಂತಿದೆ. ನೀವು ಹೇಳಿದ ಈ ಸ್ಪಷ್ಟತೆಯ ತೀವ್ರತೆಯನ್ನು ಅರ್ಥ ಮಾಡ್ಕೊಳ್ಳಕ್ಕೆ ನಾವೊಂದು ಉದಾಹರಣೆ ತಗೊಳ್ಳೋಣ. ಚಳಿಗಾಲದ ಮುಂಜಾನೆ ದಟ್ಟವಾದ ಮಂಜಿನಲ್ಲಿ ಕಾರು ಚಲಾಯಿಸ್ತಿರುವಾಗ ಮುಂದಿನ ರಸ್ತೆ ಕಾಣದೆ ನಾವು ಎಷ್ಟು ಭಯದಿಂದ ಮತ್ತು ಗೊಂದಲದಿಂದ ಇರ್ತೀವೋ. ಓಹೋ ಹೌದು, ಮುಂದೇನು ಅಂತಾನೆ ಗೊತ್ತಾಗಲ್ಲ. ಅದೇ ಮಂಜು ಕರಗಿದ ತಕ್ಷಣ ರಸ್ತೆ ಸ್ಪಷ್ಟವಾಗಿ ಕಂಡಾಗ ಅಷ್ಟೇ ನಿರಾಳತೆ ಮತ್ತು ವೇಗ ಸಿಗುತ್ತೆ. ಬುಧವಾರದಂದು ವೃಶ್ಚಿಕ ರಾಶಿಯವರ ಮನಸ್ಸಿನಲ್ಲಾಗೋದು ಇದೆ. ಅತಿಯಾಗಿ ಆಲೋಚಿಸುವ ಸ್ವಭಾವದವರಿಗೆ ಈ ರೀತಿಯ ಮಾನಸಿಕ ಬಿಡುಗಡೆ ಸಿಕ್ಕಾಗ ಅವರಲ್ಲಿ ಅದ್ಭುತವಾದ ಶಕ್ತಿ ಸಂಚಯವಾಗುತ್ತೆ. ಇದು ನೇರವಾಗಿ ಅವರ ಕಚೇರಿಯ ಕೆಲಸದಲ್ಲಿ ಹೊಸ ವಿಧಾನಗಳನ್ನ ಅಳವಡಿಸಿಕೊಳ್ಳೋಕೆ ಪ್ರೇರೇಪಿಸುತ್ತೆ. ಆ ಹೊಸ ವಿಧಾನಗಳ ಅಳವಡಿಕೆಯಿಂದಲೇ ಅವರಿಗೆ ಸಹೋದ್ಯೋಗಿಗಳಿಂದ ಗೌರವ ಸಿಗುತ್ತೆ ಅಂತ ಮೂಲಗಳು ಹೇಳ್ತವೆ. ಆದ್ರೆ ಇದೇ ಬುಧವಾರದಂದು ಆರ್ಥಿಕ ವಿಚಾರಗಳ ಬಗ್ಗೆಯೂ ಬಹಳ ನಿರ್ದಿಷ್ಟವಾದ ಉಲ್ಲೇಖಗಳಿದೆ ನೋಡಿ. ಹಿಂದಿನ ಕಠಿಣ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುವ ಸಮಯವಿದು ಅಂತ ಹೇಳಲಾಗಿದೆ. ಕರೆಕ್ಟ್. ವಿಶೇಷವಾಗಿ ಬಹಳ ದಿನಗಳಿಂದ ಸಿಕ್ಕಿಹಾಕೊಂಡಿದ್ದ ಅಥವಾ ಬರಬೇಕಿದ್ದ ಸಣ್ಣ ಮೊತ್ತದ ಬಾಕಿ ಹಣ ಅನಿರೀಕ್ಷಿತವಾಗಿ ಕೈಸೇರುತ್ತೆ. ಜೊತೆಗೆ ಹೊಸ ಆದಾಯದ ಮೂಲಗಳನ್ನ ಸೃಷ್ಟಿಸೋ ಬಗ್ಗೆ ಆಲೋಚನೆಗಳು ಬರ್ತವೆ. ಇವೆಲ್ಲದರ ನಡುವೆ ಮೂಲಗಳು ಒಂದು ಕಠಿಣವಾದ ಎಚ್ಚರಿಕೆಯನ್ನ ನೀಡ್ತವೆ. ಸಾಲದ ವಿಚಾರ ಅಲ್ವಾ? ಹೌದು. ಯಾರಿಗಾದ್ರೂ ಸಾಲ ನೀಡುವ ಮುನ್ನ ಬಹಳ ಎಚ್ಚರಿಕೆ ವಹಿಸಬೇಕು ಮತ್ತು ವ್ಯಾಪಾರದಲ್ಲಿ ಇತರರ ಮಾತು ಕೇಳುವ ಬದಲು ಸ್ವಂತ ಅನುಭವವನ್ನೇ ನಂಬಬೇಕು ಅಂತ. ಇಲ್ಲೊಂದು ಪ್ರಶ್ನೆ ಮೂಡ್ತಿದೆ. ಕೇಳಿ. ನಿರ್ಧಾರ ತೆಗೆದುಕೊಳ್ಳುವಾಗ ಇತರರ ಸಲಹೆಯನ್ನ ಕಡೆಗಣಿಸುವ ಈ ಪ್ರವೃತ್ತಿ ಇದೆಯಲ್ಲ, ಇದು ಅವರ ಅತಿಯಾದ ಹಠಮಾರಿತನನ? ಮೇಲ್ನೋಟಕ್ಕೆ ಇದು ಹಠಮಾರಿತನದಂತೆ ಕಂಡ್ರೂ ಇದರ ಹಿಂದಿರುವ ಮನೋವಿಜ್ಞಾನ ಬಹಳ ಆಳವಾಗಿದೆ. ಈ ವ್ಯಕ್ತಿತ್ವದವರು ಯಾವುದೇ ಒಂದು ನಿರ್ಧಾರಕ್ಕೆ ಬರುವ ಮುನ್ನ ಅದರ ಸಾಧಕ ಬಾಧಕಗಳನ್ನ 100 ಬಾರಿ ತಮ್ಮ ತಲೆಯಲ್ಲಿಯೇ ವಿಶ್ಲೇಷಣೆ ಮಾಡಿರ್ತಾರೆ. ಅಂದ್ರೆ ಅವರು ಸುಮ್ನೆ ಬ್ಲೈಂಡ್ ಆಗ ಡಿಸಿಷನ್ ತಗೊಳ್ಳಲ್ಲ. ಖಂಡಿತ ಇಲ್ಲ.
ಅವರು ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಅಂದ್ರೆ ಅದರ ಹಿಂದೆ ಅಗಾಧವಾದ ತಾರ್ಕಿಕ ಪ್ರಕ್ರಿಯೆ ಇರುತ್ತೆ. ಆದರೆ ಇತರರು ನೀಡುವ ಸಲಹೆಗಳು ಬಹುಪಾಲು ಮೇಲ್ನೋಟದ ಅಭಿಪ್ರಾಯಗಳಾಗಿರ್ತವೆ. ಓಹೋ, ನಿಜ. ತಮ್ಮ ಆಳವಾದ ವಿಶ್ಲೇಷಣೆಯನ್ನ ಬಿಟ್ಟು ಬೇರೆಯವರ ಮೇಲ್ನೋಟದ ಮಾತಿಗೆ ಬೆಲೆ ಕೊಟ್ಟು ಆರ್ಥಿಕ ನಷ್ಟ ಅನುಭವಿಸಿದ್ರೆ ಆ ಪಶ್ಚಾತ್ತಾಪವನ್ನ ಅವರ ಮನಸ್ಸು ಅರಗಿಸ್ಕೊಳ್ಳಕ್ ಸಾಧ್ಯವೇ ಇಲ್ಲ. ಆದ್ರಿಂದ ತಮ್ಮ ಸ್ವಂತ ಅನುಭವವನ್ನೇ ನಂಬೋದು ಅವರ ಮಾನಸಿಕ ನೆಮ್ಮದಿಯನ್ನ ಕಾಪಾಡಿಕೊಳ್ಳುವ ಒಂದು ರಕ್ಷಣಾತ್ಮಕ ಕವಚ. ವಾವ್! ಆ ರಕ್ಷಣಾತ್ಮಕ ಕವಚವೇ ಅವರಿಗೆ ಶಕ್ತಿ. ಈ ಬಲವಾದ ಮಾನಸಿಕ ಅಡಿಪಾಯದೊಂದಿಗೆ ಅವರು ಗುರುವಾರ ದತ್ತ ಅಂದ್ರೆ ಏಪ್ರಿಲ್ 16ರತ್ತ ಹೆಜ್ಜೆ ಹಾಕ್ತಾರ. ಬುಧವಾರ ಕೇವಲ ಆಲೋಚನೆಗಳು ಮತ್ತು ಸ್ಪಷ್ಟತೆಯ ದಿನ ಆಗಿದ್ರೆ, ಗುರುವಾರ ಆ ಆಲೋಚನೆಗಳನ್ನ ನಿರ್ದಾಕ್ಷಿಣ್ಯವಾಗಿ ಕಾರ್ಯರೂಪಕ್ಕೆ ತರುವ ದಿನ. ಎಕ್ಸಾಕ್ಟ್ಲಿ. ಅದೇ ಇದುವೇ ಕಚೇರಿ ಮತ್ತು ಮನೆಯ ನಡುವಿನ ಒಂದು ವಿಲಕ್ಷಣವಾದ ಮಾನಸಿಕ ಹೋರಾಟಕ್ಕೆ ವೇದಿಕೆ ಸೃಷ್ಟಿಸ್ತಾ ಇಲ್ವಾ? ಹೌದು. ಗುರುವಾರದಂದು ಅವರು ಕಚೇರಿಯಲ್ಲಿ ಸಂಪೂರ್ಣವಾಗಿ ಆಕ್ರಮಣಕಾರಿ ನಾಯಕರಾಗಿ ಬದಲಾಗ್ತಾರೆ. ಮೇಳಧಿಕಾರಿಗಳಿಂದ ಕೆಲಸಕ್ಕೆ ದೊಡ್ಡ ಮಟ್ಟದ ಮನ್ನಣೆ ಸಿಗುತ್ತೆ. ಹೊಸ ಜವಾಬ್ದಾರಿಗಳು ಅಥವಾ ಪ್ರಾಜೆಕ್ಟ್ಗಳು ಕೈಗೆ ಬರ್ತವೆ. ಅಲ್ಲಿ ಅವರು ಅತ್ಯಂತ ಕಠಿಣ, ಸ್ಪಷ್ಟ ಮತ್ತು ನಿಷ್ಠುರ ನಿರ್ಧಾರಗಳನ್ನು ತಗೋಬೇಕಾಗತ್ತೆ. ಆದರೆ ಅದೇ ದಿನ ಸಂಜೆ ಅವರು ಮನೆಗೆ ಬಂದಾಗ ವಾತಾವರಣ ಸಂಪೂರ್ಣವಾಗಿ ಭಿನ್ನವಾಗಿರುತ್ತೆ. ನಿಖರವಾಗಿ. ನನ್ನ ಗೊಂದಲವೂ ಅದೇ. ಕಚೇರಿಲಿ ಆಕ್ರಮಣಕಾರಿ ನಾಯಕನಾಗಿರೋ ವ್ಯಕ್ತಿ ಮನೆಗೆ ಬಂದಾಗ ಕುಟುಂಬದ ಸಣ್ಣಪುಟ್ಟ ತಪ್ಪುಗ್ರಹಿಕೆಗಳನ್ನ ನಿವಾರಿಸುವ ಹಿರಿಯರೊಂದಿಗೆ ತಾಳ್ಮೆಯಿಂದ ಮಾತನಾಡುವ ಮತ್ತೆ ಆ ವಿವಾಹ ಅಥವಾ ಹೊಸಮನೆ ಖರೀದಿಯಂತಹ ಅತ್ಯಂತ ಸೂಕ್ಷ್ಮ ವಿಚಾರಗಳಲ್ಲಿ ಎಲ್ಲರ ಅಭಿಪ್ರಾಯವನ್ನು ಕೇಳುವ ಒಂಥರ ಸಮನ್ವಯಕಾರನಾಗಿ ಬದಲಾಗಬೇಕು. ಹೌದು. ಒಂದೇ ದಿನದಲ್ಲಿ ಬೆಳಿಗ್ಗೆ ಒಬ್ಬ ನಿರ್ದಾಕ್ಷಿಣ್ಯ ನಾಯಕನಾಗಿ, ಸಂಜೆ ಒಬ್ಬ ಮೃದು ಸ್ವಭಾವದ ಸಂಧಾನಕಾರನಾಗಿ ಈ ರೀತಿಯ ದ್ವಿಪಾತ್ರವನ್ನು ನಿಭಾಯಿಸೋದು ಮಾನಸಿಕವಾಗಿ ಎಷ್ಟು ಕಠಿಣವಾದ ಪ್ರಕ್ರಿಯೆ ಅಲ್ವಾ? ಮೆದುಳಿನ ಮೇಲೆ ಇದು ವಿಪರೀತ ಒತ್ತಡವನ್ನ ಹೇರೋದಿಲ್ವಾ ಈ ಮನಸ್ಥಿತಿಯನ್ನ? ಮನೆಗೆ ತಂದ್ರೆ ಸಂಬಂಧಗಳು ಒಡಿತವೆ. ಮನೆಯ ಮೃದುತ್ವವನ್ನ ಕಚೇರಿಲಿ ತೋರಿದ್ರೆ ಅವಕಾಶಗಳು ಕೈ ತಪ್ತವೆ. ಈ ಎರಡು ವಿಭಿನ್ನ ಪಾತ್ರಗಳ ನಡುವೆ ಮನಸ್ಸನ್ನ ಬದಲಾಯಿಸೋದು ವಿಪರೀತ ಶಕ್ತಿಯನ್ನ ಬೇಡುತ್ತೆ. ನಿಜ. ಇದೇ ಕಾರಣಕ್ಕಾಗಿ ಕಚೇರಿಯಲ್ಲಿರುವಾಗಲೂ ಒಂದು ನಿರ್ದಿಷ್ಟ ಎಚ್ಚರಿಕೆಯನ್ನು ವಹಿಸುವಂತೆ ಮೂಲಗಳು ಸೂಚಿಸಿವೆ. ಕಚೇರಿಯಲ್ಲಿ ಇತರರು ಆಡುವ ಮಾತುಗಳಿಗೆ ಅಥವಾ ಗಾಸಿಪ್ಗಳಿಗೆ ತಕ್ಷಣ ಪ್ರತಿಕ್ರಿಯಿಸಬಾರದು, ತಾಳ್ಮೆ ವಹಿಸಬೇಕು ಅಂತ ಬಹಳ ಒತ್ತಿ ಹೇಳಲಾಗಿದೆ. ಈ ಎಚ್ಚರಿಕೆ ದಿಢೀರನೆ ಏಕೆ ಬರುತ್ತೆ? ವೃತ್ತಿಯಲ್ಲಿ ಅತ್ಯುನ್ನತ ಮಟ್ಟದಲ್ಲಿ ಯಶಸ್ಸು ಕಾಣ್ತಿರೋ ಮೇಲಾಧಿಕಾರಿಗಳಿಂದ ಪ್ರಶಂಸೆ ಪಡಿತಿರೋ ವ್ಯಕ್ತಿಯೊಬ್ಬ ಕಚೇರಿಯ ಆ ಅಂಟೆಕಂತೆಗಳಿಗೆ ಅಥವಾ ಗಾಸಿಪ್ಸ್ಗಳಿಗೆ ಏಕೆ ತಲೆ ಕೆಡಿಸ್ಕೊಳ್ತಾನೆ? ಯಾಕೆ ಅಂದ್ರೆ ಯಶಸ್ಸು ಯಾವಾಗಲೂ ಶತ್ರುಗಳನ್ನು ಸೃಷ್ಟಿಸುತ್ತೆ ನೋಡಿ. ಒಬ್ಬ ವ್ಯಕ್ತಿ ಇದ್ದಕ್ಕಿದ್ದಂತೆ ನಾಯಕನಾಗಿ ಹೊರಹೊಮ್ಮಿದಾಗ ಅಲ್ಲಿವರೆಗೆ ಇದ್ದ ಕಚೇರಿಯ ಸಮೀಕರಣಗಳು ಬದಲಾಗ್ತವೆ. ಆಗ ಸಹಜವಾಗಿಯೇ ಇತರರಲ್ಲಿ ಅಸೂಯೆ ಮತ್ತೆ ಗಾಸಿಪ್ಗಳು ಹುಟ್ಕೊಳ್ತವೆ. ಹೌದು, ಅದು ಸಹಜ. ವೃಶ್ಚಿಕ ರಾಶಿಯವರು ಸಹಜ ಪ್ರವೃತ್ತಿ ಏನಂದ್ರೆ ತಮ್ಮ ವಿರುದ್ಧ ಯಾರಾದರೂ ಮಾತನಾಡಿದರೆ ತಕ್ಷಣವೇ ಅವರನ್ನ ಎದುರಿಸೋದು ಅಥವಾ ತಿರುಗೇಟು ನೀಡೋದು. ಆದರೆ ಗುರುವಾರದಂದು ಅವರು ಹಾಗೆ ಮಾಡಿದರೆ ತಾವು ಕಷ್ಟಪಟ್ಟು ಕಟ್ಟಿಕೊಂಡ ನಾಯಕತ್ವದ ಘನತೆಗೆ ಧಕ್ಕೆಯಾಗುತ್ತೆ. ಓಹೋ. ಆದ್ದರಿಂದ ತಮ್ಮ ಸಹಜವಾದ ಆಕ್ರಮಣಕಾರಿ ಬುದ್ಧಿಯನ್ನ ಬಲವಂತವಾಗಿ ಅದಮಿಟ್ಟುಕೊಂಡು ಆ ಗಾಸಿಪ್ಗಳನ್ನು ನುಂಗುಕೊಂಡು ಮೌನವಾಗಿರಬೇಕಾಗತ್ತೆ. ಈ ಮೌನ, ಈ ತಾಳ್ಮೆ ಅವರ ಮೆದುಳಿನ ಶಕ್ತಿಯನ್ನ ಸಂಪೂರ್ಣವಾಗಿ ಹೀರಿ ಹಾಕತ್ತೆ. ಈಗ ಎಲ್ಲವೂ ಸ್ಪಷ್ಟವಾಗ್ತಿದೆ. ಬುಧವಾರದ ಮಾನಸಿಕ ತಾಲೀಮು ಮತ್ತೆ ಗುರುವಾರ ಕಚೇರಿಯಲ್ಲಿನ ಆಕ್ರಮಣಕಾರಿ ನಾಯಕತ್ವ, ಗಾಸಿಪ್ಗಳನ್ನು ಅದುಮಿಟ್ಟುಕೊಳ್ಳುವ ತಾಳ್ಮೆ ಜೊತೆಗೆ ಮನೆಯಲ್ಲಿ ಆ ಸೂಕ್ಷ್ಮ ಸಮನ್ವಯ, ಇವೆಲ್ಲವೂ ಸೇರಿ ಅವರ ದೇಹ ಮತ್ತೆ ಮನಸ್ಸನ್ನು ಹಿಂಡಿ ಹಾಕಿರ್ತವೆ. ಕರೆಕ್ಟ್. ಇದೇ ಕಾರಣಕ್ಕೆ ಶುಕ್ರವಾರದ ಅಂದ್ರೆ ಏಪ್ರಿಲ್ 17ರ ಭವಿಷ್ಯ ದಿಢೀರ್ ಕುಸಿತವನ್ನ ತೋರಿಸುತ್ತೆ. ಶುಕ್ರವಾರವು ದೈಹಿಕ ಆಯಾಸ ಮತ್ತು ಭಾವನಾತ್ಮಕ ಏರಿಳಿತಗಳ ದಿನ ಅಂತ ಮೂಲಗಳು ವಿವರಿಸ್ತವೆ. ಹೌದು. ಆರಂಭದಲ್ಲಿ ನೀವು ಹೇಳಿದ ಆ ಮ್ಯಾರಥಾನ್ ಓಟಗಾರನ ಉದಾಹರಣೆ ಇದೆಯಲ್ಲ, ಅದು ಇಲ್ಲಿ ನಿಖರವಾಗಿ ಹೊಂದಿಕೊಳ್ಳುತ್ತೆ. ಬುಧವಾರ ಮತ್ತೆ ಗುರುವಾರ ಇವರ ನರಮಂಡಲವು ಕೇವಲ ಆ ಹೋರಾಡು ಅಥವಾ ಓಡು ಅನ್ನೋ ಸ್ಥಿತಿಯಲ್ಲಿ ಕೆಲಸ ಮಾಡಿರುತ್ತೆ. ದೇಹದಲ್ಲಿ ಅಡ್ರೆನಲಿನ್ ಮಟ್ಟ ವಿಪರೀತವಾಗಿರುತ್ತೆ. ಆದರೆ ಶುಕ್ರವಾರದ ಹೊತ್ತಿಗೆ ಮೆದುಳು ಅಂತಿಮವಾಗಿ ವಿಶ್ರಾಂತಿಯ ಸಂಕೇತವನ್ನು ರವಾನಿಸುತ್ತೆ. ಆಗ್ಲೇ ಅವರಿಗೆ ತಾವು ಎಷ್ಟು ಸುಸ್ತಾಗಿದ್ದೀವಿ ಅನ್ನೋದರ ಅರಿವಾಗೋದು. ತಲೆನೋವು, ನಿದ್ರಾಹೀನತೆ ಮತ್ತೆ ತೀವ್ರವಾದ ದೈಹಿಕ ಆಯಾಸ ಒಮ್ಮೆಲೇ ಎರಗುತ್ತವೆ. ಏನ್ ಹೇಳ್ತಿದ್ದೀರಾ ಅಂದ್ರೆ, ಈ ಆಯಾಸ ಎಷ್ಟರ ಮಟ್ಟಿಗಿರುತ್ತೆ ಅಂದ್ರೆ ಹೊರಗಿನ ಊಟವನ್ನ ಸಂಪೂರ್ಣವಾಗಿ ಬಿಟ್ಟು ಕೇವಲ ಮನೆಯ ಆರೋಗ್ಯಕರ ಊಟವನ್ನ ಮಾತ್ರ ಸೇವಿಸುವಂತೆ ಯೋಗ ಅಥವಾ ವಾಕಿಂಗ್ ಮಾಡುವಂತೆ ಮೂಲಗಳು ಕಟ್ಟುನಿಟ್ಟಾಗಿ ಹೇಳ್ತವೆ. ನಿಜ.
ಅಲ್ದೆ ಬಹಳ ದಿನಗಳಿಂದ ಮುಂದೂಡಲ್ಪಡ್ತಿದ್ದ ವೈದ್ಯಕೀಯ ಪರೀಕ್ಷೆಗಳಿದ್ರೆ ಅದನ್ನ ಮಾಡಿಸ್ಕೊಳ್ಳೇಬೇಕಾದ ಅನಿವಾರ್ಯತೆ ಕೂಡ ಸೃಷ್ಟಿಯಾಗತ್ತೆ. ಹೌದು. ಆದ್ರೆ ದೈಹಿಕವಾಗಿ ಅವ್ರು ಎಷ್ಟು ದುರ್ಬಲರಾಗ್ತಾರೋ ಭಾವನಾತ್ಮಕವಾಗಿ ಅವರು ಅಷ್ಟೇ ಮುಕ್ತರಾಗ್ತಾರೆ ಅನ್ನೋದು ಇಲ್ಲಿನ ಅತ್ಯಂತ ಸುಂದರವಾದ ವಿರೋಧಾಭಾಸ. ಶುಕ್ರವಾರವನ್ನ ಸಂಬಂಧಗಳ ಮರುಸಂಪರ್ಕದ ದಿನ ಅಂತ ಕರೆಯಲಾಗಿದೆ. ಇದು ಮಾನವನ ಮನಸ್ಸಿನ ಅತ್ಯಂತ ಅದ್ಭುತವಾದ ಪ್ರಕ್ರಿಯೆ ನೋಡಿ. ಮನುಷ್ಯನ ಬಳಿ ಅಹಂಕಾರವನ್ನ ಪ್ರದರ್ಶಿಸಲು ಅಥವಾ ಕಠಿಣವಾದ ಮುಖವಾಡವನ್ನ ಧರಿಸಲು ಅಗಾಧವಾದ ಶಕ್ತಿ ಬೇಕಾಗುತ್ತೆ. ಶುಕ್ರವಾರದಂದು ಅವರ ದೇಹದಲ್ಲಿ ಆ ಶಕ್ತಿ ಇರೋದಿಲ್ಲ. ಓಹೋ, ಅಂದ್ರೆ ಶಕ್ತಿಹೀನರಾದಾಗ ಮನುಷ್ಯರು ಸಹಜವಾಗಿಯೇ ಪ್ರಾಮಾಣಿಕರಾಗ್ತಾರೆ ಅನ್ನೋತರ. ಎಕ್ಸಾಕ್ಟ್ಲಿ. ಹಾಗಾಗಿಯೇ ಬಹಳ ದಿನಗಳಿಂದ ದೂರವಿದ್ದವರೊಂದಿಗೆ ಮಾತನಾಡಲು, ಪ್ರೇಮಿಗಳೊಂದಿಗೆ ಭಾವನಾತ್ಮಕವಾಗಿ ಬೆರೆಯಲು ಮತ್ತು ಹಳೆಯ ಸ್ನೇಹಿತರನ್ನ ಭೇಟಿಯಾಗಲು ಇದು ಸಕಾಲವಾಗುತ್ತೆ. ಹಳೆಯ ಸಣ್ಣಪುಟ್ಟ ದ್ವೇಷಗಳನ್ನ ಮರೆತು ಸಂಬಂಧಗಳನ್ನ ಮರುಜೋಡಿಸುವಂತಹ ವಾತಾವರಣ ತಾನಾಗಿಯೇ ಸೃಷ್ಟಿಯಾಗತ್ತೆ. ವಾವ್! ಆ ದೈಹಿಕ ಆಯಾಸವೇ ಅವರ ಪಾಲಿಗೆ ಒಂದು ಆಶೀರ್ವಾದವಾಗಿ ಬದಲಾಗುತ್ತೆ ಅಂತಾನೆ ಹೇಳ್ಬೋದು. ಅಹಂಕಾರ ಕರಗಿ ಭಾವನೆಗಳು ಶುದ್ಧವಾದ ನಂತರ ನಾವು ಏಪ್ರಿಲ್ 18 ಶನಿವಾರದತ್ತ ಬರ್ತೀವಿ. ಶನಿವಾರದ ಭವಿಷ್ಯ ಸಂಪೂರ್ಣವಾಗಿ ಬೇರೊಂದು ಆಯಾಮವನ್ನ ತೆರೆದಿಡುತ್ತೆ. ಇದು ಕೇವಲ ವಿಶ್ರಾಂತಿಯ ದಿನ ಅಲ್ಲ, ಬದಲಾಗಿ ಜೀವನದ ಅತ್ಯಂತ ಪ್ರಮುಖ ನಿರ್ಧಾರಗಳನ್ನ ತೆಗೆದುಕೊಳ್ಳುವ ದಿನ. ಹೌದು. ವೃತ್ತಿ, ವ್ಯಾಪಾರ ಅಥವಾ ವೈಯಕ್ತಿಕ ಜೀವನದಲ್ಲಿ ಬಹಳ ದಿನಗಳಿಂದ ನಿಂತು ಹೋಗಿದ್ದ ಹಳೆಯ ಯೋಜನೆಗಳಿಗೆ ಮರುಜೀವ ನೀಡುವ ಬಗ್ಗೆ ಹಿರಿಯರ ಸಲಹೆಯೊಂದಿಗೆ ನಿರ್ಧಾರ ತೆಗೆದುಕೊಳ್ಳುವ ಸಮಯ ಇದು. ಖಂಡಿತ. ಬುಧವಾರದಂದು ಸ್ಪಷ್ಟತೆ ಸಿಕ್ಕಾಗಲೂ ಅವರು ಈ ದೊಡ್ಡ ನಿರ್ಧಾರಗಳನ್ನು ತಗೊಳ್ಳಿಲ್ಲ. ಗುರುವಾರದ ಯಶಸ್ಸಿನ ಅಲೆಯಲ್ಲೂ ತಗೊಳ್ಳಿಲ್ಲ ಮತ್ತು ಶುಕ್ರವಾರದ ಆಯಾಸದಲ್ಲೂ ತಗೊಳ್ಳಿಲ್ಲ. ಕರೆಕ್ಟ್. ಆ ಎಲ್ಲಾ ಪ್ರಕ್ರಿಯೆಗಳನ್ನು ದಾಟಿ ಭಾವನಾತ್ಮಕವಾಗಿ ಸಂಪೂರ್ಣವಾಗಿ ಶುದ್ಧಿಯಾದ ನಂತರವೇ ಶನಿವಾರದಂದು ಅವರ ಮನಸ್ಸು ಇಂತರ ದೊಡ್ಡ ನಿರ್ಧಾರಗಳಿಗೆ ಸಿದ್ಧವಾಗುತ್ತೆ. ಇದರ ಜೊತೆಗೆ ಉದ್ಯೋಗ ಅಥವಾ ಕುಟುಂಬದ ಕಾರಣಗಳಿಗಾಗಿ ಒಂದು ಅನಿರೀಕ್ಷಿತವಾದ ಆದ್ರೆ ಭವಿಷ್ಯಕ್ಕೆ ಉಪಯುಕ್ತವಾಗಬಲ್ಲ ಸಣ್ಣ ಪ್ರಯಾಣವೂ ಎದುರಾಗಲಿದೆ ಅಂತ ಮೂಲಗಳು ತಿಳಿಸುತ್ತವೆ. ಇಲ್ಲಿ ದಾಖಲೆಗಳನ್ನ ಹುಷಾರಾಗಿಟ್ಕೋಬೇಕು ಅನ್ನೋ ಎಚ್ಚರಿಕೆ ಕೂಡ ಇದೆ. ಆ ಪ್ರಯಾಣದ ವಿಚಾರವೇ ನನಗೆ ಬಹಳ ಕುತೂಹಲಕಾರಿಯಾಗಿದೆ. ಶನಿವಾರದಂದು ಜೀವನದ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಒತ್ತಡ ಇದೆ ಅಲ್ವಾ? ಅದೇ ದಿನ ಇದ್ದಕ್ಕಿದ್ದಂತೆ ಬರುವ ಈ ಪ್ರಯಾಣ ಮಾಡುವ ಬಯಕೆ ಆ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾದ ಜವಾಬ್ದಾರಿಯಿಂದ ತಪ್ಪಿಸಿಕೊಳ್ಳುವ ಅಥವಾ ಓಡಿಹೋಗುವ ಪ್ರಯತ್ನನ? ಖಂಡಿತ ಇಲ್ಲ. ಈ ವ್ಯಕ್ತಿತ್ವದವರು ಜವಾಬ್ದಾರಿಗಳಿಂದ ಓಡಿ ಹೋಗುವವರಲ್ಲ. ವಾಸ್ತವದಲ್ಲಿ ಈ ಪ್ರಯಾಣ ಆ ಕಠಿಣ ನಿರ್ಧಾರಗಳಿಗೆ ಸರಿಯಾದ ಉತ್ತರವನ್ನು ಹುಡುಕುವ ಪ್ರಕ್ರಿಯೆಯ ಒಂದು ಭಾಗವಾಗಿದೆ. ಅಂದ್ರೆ ಹೇಗೆ? ಮನುಷ್ಯ ಒಂದೇ ಭೌತಿಕ ಜಾಗದಲ್ಲಿದ್ದಾಗ ಆತನ ಮೆದುಳು ಅದೇ ಹಳೆಯ ಆಲೋಚನೆಗಳ ಸುಳಿಯಲ್ಲಿ ಸಿಲುಕಿರುತ್ತೆ. ಇದ್ದಕ್ಕಿದ್ದಂತೆ ಸ್ಥಳ ಬದಲಾದಾಗ, ಹೊಸ ಪರಿಸರವನ್ನ ನೋಡಿದಾಗ ಮೆದುಳಿನ ನರಮಂಡಲದಲ್ಲಿ ಹೊಸ ಸಂಚಲನ ಉಂಟಾಗುತ್ತೆ. ಓಹೋ. ಅದಕ್ಕಾಗಿಯೇ ಮೂಲಗಳು ಈ ಪ್ರಯಾಣದಿಂದ ಹೊಸ ಸಂಪರ್ಕಗಳು ಮತ್ತು ಹೊಸ ಆಲೋಚನೆಗಳು ಹುಟ್ಕೊಳ್ಳುತ್ತವೆ ಅಂತ ಸ್ಪಷ್ಟವಾಗಿ ಹೇಳಿವೆ. ಹೊಸ ಪರಿಸರ ಹೊಸ ದೃಷ್ಟಿಕೋನವನ್ನ ನೀಡುತ್ತೆ. ನಿಜ. ಆ ಹೊಸ ದೃಷ್ಟಿಕೋನವು ಅವರನ್ನ ಆಧ್ಯಾತ್ಮಿಕತೆಯೆಡೆಗೂ ಕೊಂಡೊಯ್ಯುತ್ತೆ ಅಲ್ವಾ? ಶನಿವಾರದಂದು ಜೀವನದ ಬಗ್ಗೆ ಆಳವಾದ ಚಿಂತನೆ ಮೂಡುತ್ತೆ, ದೇವರ ಮೇಲಿನ ನಂಬಿಕೆ ಹೆಚ್ಚಾಗತ್ತೆ, ಮತ್ತೆ ಆಂತರಿಕ ಶಕ್ತಿಯನ್ನ ಹುಡುಕುವ ಪ್ರಯತ್ನ ನಡೆಯುತ್ತೆ ಅಂತ ಹೇಳಲಾಗಿದೆ. ಹೌದು. ಇಲ್ಲಿಗೆ ನಾವು ಈ 4 ದಿನಗಳ ಪಯಣದ ಅಂತಿಮ ಹಂತಕ್ಕೆ, ಅಂದ್ರೆ ಈ ಎಲ್ಲಾ ಏರಿಳಿತಗಳನ್ನ ನಿಭಾಯಿಸಲು ಮೂಲಗಳು ಸೂಚಿಸಿರುವ ಪರಿಹಾರಗಳ ಕಡೆಗೆ ಬರ್ತೀವಿ. ಹೌದು. ಈ 4 ದಿನಗಳ ತೀವ್ರವಾದ ಮಾನಸಿಕ ಮತ್ತು ದೈಹಿಕ ಹೋರಾಟದ ನಂತರ ಮನಸ್ಸನ್ನು ಶಾಂತಗೊಳಿಸಲು ಕೆಲವು ನಿರ್ದಿಷ್ಟ ಪ್ರಾಯೋಗಿಕ ಹಾಗೂ ಆಧ್ಯಾತ್ಮಿಕ ಪರಿಹಾರಗಳನ್ನು ಸೂಚಿಸಲಾಗಿದೆ. ಶನಿವಾರ ಬೆಳಿಗ್ಗೆ ಅಥವಾ ಸಂಜೆ ಸಮೀಪದ ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆಯ ದೀಪ ಹಚ್ಚುವುದು ಮತ್ತು ಓಂ ನಮಃ ಶಿವಾಯ ಅನ್ನೋ ಮಂತ್ರವನ್ನ ಕನಿಷ್ಠ 11 ಬಾರಿ ಜಪಿಸುವುದು ಉತ್ತಮ ಅಂತ ಹೇಳಲಾಗಿದೆ. ಜೊತೆಗೆ ಹಸಿದವರಿಗೆ ಅಥವಾ ಬಡವರಿಗೆ ಸಹಾಯ ಮಾಡುವುದನ್ನು ಸೂಚಿಸಲಾಗಿದೆ. ನಾವು ಈ ಪರಿಹಾರಗಳನ್ನ ಕೇವಲ ಸಾಂಪ್ರದಾಯಿಕ ಅಥವಾ ಧಾರ್ಮಿಕ ಚೌಕಟ್ಟಿನಿಂದ ಹೊರಬಂದು ಅಪ್ಪಟ ಮಾನವ ಮನೋವಿಜ್ಞಾನದ ದೃಷ್ಟಿಯಿಂದ ನೋಡೋಣ. ಖಂಡಿತ. ದೀಪ ಹಚ್ಚುವುದು, ಮಂತ್ರ ಪಠಿಸುವುದು ಮತ್ತು ದಾನ ಮಾಡುವುದು ಮನುಷ್ಯನ ಮನಸ್ಸಿಗೆ ಹೇಗೆ ಮತ್ತು ಏಕೆ ಅಷ್ಟೊಂದು ಶಾಂತಿಯನ್ನ ನೀಡುತ್ತವೆ ಅಂತ ವಿಜ್ಞಾನದ ಹಿನ್ನೆಲೆಯಲ್ಲಿ ನೋಡಿದ್ರೆ ಇದು ಬಹಳ ಸ್ಪಷ್ಟವಾಗುತ್ತೆ. ಮೊದಲು ಆ ದೀಪ ಹಚ್ಚುವ ವಿಚಾರವನ್ನೇ ತಿಳಿದುಕೊಳ್ಳಿ. ಕತ್ತಲಿಯಲ್ಲಿ ಅಥವಾ ಶಾಂತವಾದ ಜಾಗದಲ್ಲಿ ಒಂದು ಸಣ್ಣ ದೀಪದ ಜ್ವಾಲೆಯನ್ನ ದಿಟ್ಟಿಸಿ ನೋಡುವುದರಿಂದ ಸಾವಿರಾರು ಗೊಂದಲಗಳಲ್ಲಿ ಓಡುತ್ತಿರುವ ನಿಮ್ಮ ಮೆದುಳು ತಕ್ಷಣವೇ ಒಂದು ಬಿಂದುವಿನ ಮೇಲೆ ಕೇಂದ್ರೀಕೃತವಾಗುತ್ತೆ. ಇದು ನಿಮ್ಮನ್ನ ವರ್ತಮಾನಕ್ಕೆ ಎಳೆದು ತರುವ ಅತ್ಯುತ್ತಮ ತಂತ್ರ.
ಇನ್ನು ಓಂ ನಮಃ ಶಿವಾಯ ಮಂತ್ರವನ್ನ 11 ಬಾರಿ ಪಠಿಸುವ ವಿಚಾರ. ಇದು ಕೇವಲ ಶಬ್ದಗಳಲ್ಲ, ಇದೊಂದು ಉಸಿರಾಟದ ಲಯ. ನೀವು ಗಟ್ಟಿಯಾಗಿ ಮಂತ್ರವನ್ನು ಉಚ್ಚರಿಸಿದಾಗ ನಿಮ್ಮ ಉಸಿರಾಟ ಸಹಜವಾಗಿಯೇ ದೀರ್ಘವಾಗುತ್ತೆ. ಓಹೋ. ಈ ದೀರ್ಘವಾದ ಉಸಿರಾಟವು ನಿಮ್ಮ ನರಮಂಡಲದಲ್ಲಿರುವ ವೇಗಸ್ ನರವನ್ನ ಉದ್ದೀಪನಗೊಳಿಸುತ್ತೆ. ವೇಗಸ್ ನರ? ಹೌದು. ಈ ನರವು ನಿಮ್ಮ ಮೆದುಳಿಗೆ ಎಲ್ಲವೂ ಸುರಕ್ಷಿತವಾಗಿದೆ, ಆತಂಕ ಪಡಬೇಕಾಗಿಲ್ಲ ಅನ್ನೋ ಸಂದೇಶವನ್ನ ರವಾನಿಸುತ್ತೆ. ಇದರಿಂದ ನಿಮ್ಮ ರಕ್ತದೊತ್ತಡ ಕಡಿಮೆಯಾಗಿ ಮನಸ್ಸಿನ ಭಯಗಳು ಸಂಪೂರ್ಣವಾಗಿ ದೂರವಾಗ್ತವೆ. ಇದೊಂದು ಅದ್ಭುತವಾದ ಮಾನಸಿಕ ವ್ಯಾಯಾಮ. ಎಂತಹ ಅದ್ಭುತವಾದ ವಿಶ್ಲೇಷಣೆ! ಇದು ಕೇವಲ ಆಚರಣೆಯಲ್ಲ, ಬದಲಾಗಿ ನಮ್ಮ ನರಮಂಡಲವನ್ನು ನಾವೇ ನಿಯಂತ್ರಿಸುವ ಒಂದು ವೈಜ್ಞಾನಿಕ ಪ್ರಕ್ರಿಯೆ. ಇನ್ನು ಹಸಿದವರಿಗೆ ಅನ್ನ ನೀಡುವ ಅಥವಾ ದಾನ ಮಾಡುವ ವಿಚಾರಕ್ಕೆ ಬಂದ್ರೆ, ಸತತ 4 ದಿನಗಳ ಕಾಲ ಕೇವಲ ತನ್ನ ಕಚೇರಿ, ತನ್ನ ಪ್ರಾಜೆಕ್ಟ್, ತನ್ನ ಹಣಕಾಸು, ತನ್ನ ಕುಟುಂಬ ಮತ್ತು ತನ್ನ ಆಯಾಸದ ಬಗ್ಗೆಯೇ ಯೋಚಿಸುತ್ತಿದ್ದ ವ್ಯಕ್ತಿಯ ಪ್ರಪಂಚ ಬಹಳ ಸಂಕುಚಿತವಾಗಿರುತ್ತೆ. ಹೌದು, ಬಹಳ ಚಿಕ್ಕದಾಗಿರುತ್ತೆ. ಆತನಿಗೆ ತನ್ನ ಸಮಸ್ಯೆಗಳೇ ಜಗತ್ತಿನ ಅತಿ ದೊಡ್ಡ ಸಮಸ್ಯೆಗಳಂತೆ ಭಾಸವಾಗ್ತಿರ್ತವೆ. ಆದರೆ ಮುಂದಿನ ಹೊತ್ತಿನ ಊಟಕ್ಕೂ ಗತಿಯಿಲ್ಲದ ಬಡವನಿಗೆ ಒಂದು ತುತ್ತು ಅನ್ನ ನೀಡಿದಾಗ ತನ್ನ ಸಮಸ್ಯೆಗಳು ಎಷ್ಟು ಸಣ್ಣವು ಅನ್ನೋ ವಾಸ್ತವದ ಅರಿವಾಗುತ್ತೆ. ನಿಜ ನಿಜ. ತನ್ನ ಬಳಿ ಇರುವ ಸೌಲಭ್ಯಗಳ ಬಗ್ಗೆ ಒಂದು ಕೃತಜ್ಞತಾಭಾವ ಮೂಡುತ್ತೆ. ಆ ಕೃತಜ್ಞತೆಯೇ ಮನುಷ್ಯನ ಅಹಂಕಾರವನ್ನ ಕರಗಿಸಿ ಆಂತರಿಕ ನೆಮ್ಮದಿಯನ್ನ ನೀಡುತ್ತೆ. ನಿಖರವಾಗಿ ಹೇಳಿದ್ದೀರಿ. ಇತರಿಗೆ ಸಹಾಯ ಮಾಡೋದು ನಮ್ಮ ಸ್ವಂತ ಸಮಸ್ಯೆಗಳ ಭಾರವನ್ನು ಕಡಿಮೆ ಮಾಡುವ ಅತ್ಯಂತ ನೈಸರ್ಗಿಕವಾದ ಮನೋವೈಜ್ಞಾನಿಕ ತಂತ್ರ. ಒಟ್ಟಾರೆಯಾಗಿ ಹೇಳೋದಾದ್ರೆ, ಬುಧವಾರ ಮೂಡುವ ಬಲವಾದ ಮಾನಸಿಕ ಸ್ಪಷ್ಟತೆ ಗುರುವಾರ ಕಚೇರಿಯಲ್ಲಿ ಕಠಿಣ ಪರಿಶ್ರಮ ಮತ್ತು ನಿರ್ದಾಕ್ಷಿಣ್ಯ ನಾಯಕತ್ವವಾಗಿ ಸ್ಫೋಟಗೊಳ್ಳುತ್ತೆ. ಕರೆಕ್ಟ್. ಅದರ ಅತಿಯಾದ ಒತ್ತಡದಿಂದ ಶುಕ್ರವಾರ ದೈಹಿಕ ಕುಸಿತ ಮತ್ತು ಭಾವನಾತ್ಮಕ ಮರುಸಂಪರ್ಕದ ಅನಿವಾರ್ಯತೆ ಸೃಷ್ಟಿಯಾಗುತ್ತೆ. ಕೊನೆಗೆ ಆ ಎಲ್ಲಾ ಏರಿಳಿತಗಳ ಅನುಭವದ ಮೂಸೆಯಲ್ಲಿ ಬೆಂದು ಶನಿವಾರದ ಹೊತ್ತಿಗೆ ಒಂದು ಸ್ಪಷ್ಟವಾದ ಮತ್ತು ಪ್ರಬುದ್ಧವಾದ ಜೀವನದ ದೊಡ್ಡ ನಿರ್ಧಾರ ಮತ್ತು ಆಧ್ಯಾತ್ಮಿಕ ಶಾಂತಿಯನ್ನು ಕಂಡುಕೊಳ್ಳುವ ಮೂಲಕ ಈ ಚಕ್ರ ಪೂರ್ಣಗೊಳ್ಳುತ್ತೆ. ಇದು ಕೇವಲ 4 ದಿನಗಳ ಭವಿಷ್ಯ ಅಂತ ಅನಿಸ್ತಾ ಇಲ್ಲ. ಇದು ಮನುಷ್ಯನ ಮಹತ್ವಾಕಾಂಕ್ಷೆ ಮತ್ತು ಪ್ರಬುದ್ಧತೆಯ ನಡುವಿನ ಸಂಪೂರ್ಣ ವಿಕಾಸದ ಕಥೆಯಂತಿದೆ. ಅಡೆತಡೆಗಳನ್ನ ಮೆಟ್ಟಿ ನಿಲ್ಲುವ, ಎದುರಾಗುವ ಸವಾಲುಗಳನ್ನ ಛಲದಿಂದ ಸದೆಬಡಿಯುವ ವೃಶ್ಚಿಕ ರಾಶಿಯವರ ಆಂತರಿಕ ಶಕ್ತಿ ನಿಜಕ್ಕೂ ಅಗಾಧವಾದದ್ದು ಅನ್ನೋದನ್ನ ಈ ವಿಶ್ಲೇಷಣೆ ಸಾಬೀತುಪಡಿಸುತ್ತೆ. ಹೌದು. ಕಷ್ಟಗಳು ಎದುರಾದಾಗ ಹೋರಾಡಿ ಜಯಿಸುವ ಅವರ ಪ್ರವೃತ್ತಿಯೇ ಅವರನ್ನ ಸದಾ ಮುನ್ನಡೆಸುತ್ತೆ. ಸವಾಲುಗಳೇ ಅವರಿಗೆ ಇಂಧನವಿದ್ದಂತೆ. ಆದರೆ ಈ ವಿಶ್ಲೇಷಣೆಯ ಅಂತಿಮ ಘಟ್ಟದಲ್ಲಿ ನನ್ನ ಮನಸ್ಸಿನಲ್ಲಿ ಒಂದು ಬಲವಾದ, ವಿಚಿತ್ರವಾದ ಪ್ರಶ್ನೆ ಕಾಡುತ್ತಿದೆ. ಅದೇನು ಅಂತ ಹೇಳಿ. ಈ ವ್ಯಕ್ತಿಗಳು ಎಷ್ಟೇ ದೊಡ್ಡ ಬಿರುಗಾಳಿ ಬಂದರೂ ಅದನ್ನ ಎದುರಿಸಿ ನಿಲ್ಲುವ, ಹೋರಾಡುವ ಯೋಧನ ಮನಸ್ಥಿತಿಯನ್ನು ಹೊಂದಿದ್ದಾರೆ ಅಂತ ಮೂಲಗಳು ಹೇಳ್ತಾವಲ್ವಾ? ಸರಿ. ಆದರೆ ಒಮ್ಮೆ ಕಲ್ಪಿಸಿಕೊಳ್ಳಿ, ಅವರ ಜೀವನದಲ್ಲಿ ಹೋರಾಡಲು ಯಾವುದೇ ಅಡೆತಡೆಗಳೇ ಇಲ್ಲದ, ವಿರೋಧಿಸಲು ಯಾರೂ ಇಲ್ಲದ, ಕಚೇರಿಯಲ್ಲೂ ಮನೆಯಲ್ಲೂ ಎಲ್ಲವೂ ಸಂಪೂರ್ಣವಾಗಿ ಸುಗಮವಾಗಿರುವ, ಯಾವುದೇ ಸವಾಲುಗಳಿಲ್ಲದ ಪರಿಪೂರ್ಣವಾದ ಶಾಂತಿಯುತ ದಿನಗಳು ಎದುರಾದ್ರೆ, ಓಹೋ, ಆಗ ಈ ಆಂತರಿಕ ಶಕ್ತಿ, ಈ ಹೋರಾಟದ ಮನೋಭಾವ ಏನಾಗತ್ತೆ? ಯುದ್ಧಕ್ಕಾಗಿ ಸಿದ್ಧವಾದ ಮನಸ್ಸಿಗೆ ಸಂಪೂರ್ಣ ಶಾಂತಿ ಸಿಕ್ಕಾಗ ಅದು ಉಸಿರುಗಟ್ಟುವಂತೆ ಮಾಡುವುದಿಲ್ವಾ? ತಮ್ಮೊಳಗಿನ ಅಗಾಧ ಶಕ್ತಿಯನ್ನ ಬಳಸ್ಕೊಳ್ಳೋಕೆ ದಾರಿಯಿಲ್ದೆ, ತಮಗೇ ಅರಿವಿಲ್ದೆ, ಅವರೇ ತಮ್ಮದೇ ಆದ ಹೊಸ ಸವಾಲುಗಳನ್ನ, ಹೊಸ ಬಿರುಗಾಳಿಗಳನ್ನ ಸೃಷ್ಟಿಸ್ಕೊಳ್ತಾರಾ? ಶಾಂತಿ ಅನ್ನೋದು ಅವರಿಗೆ ನಿಜವಾದ ನೆಮ್ಮದಿಯೋ, ಅಥವಾ ಮುಂದಿನ ದೊಡ್ಡ ಹೋರಾಟದ ತಯಾರಿಗಾಗಿ ಅವರಿಗೆ ಬೇಕಾಗಿರುವ ವಿರಾಮವೋ? ಇದೊಂದು ಬಹಳ ಆಳವಾದ ಪ್ರಶ್ನೆ. ಹೌದು, ಇದೊಂದು ಉತ್ತರ ಸಿಗದ, ಆದ್ರೆ ಆಳವಾಗಿ ಯೋಚಿಸಬೇಕಾದ ಪ್ರಶ್ನೆ. ಇದರ ಬಗ್ಗೆ ನೀವೇ ಯೋಚಿಸಿ. ಮತ್ತೊಂದು ಆಸಕ್ತಿದಾಯಕ ಆಳವಾದ ವಿಶ್ಲೇಷಣೆಯೊಂದಿಗೆ ಭೇಟಿಯಾಗೋಣ.